ಈ ಹಣ ಅಥವಾ ದುಡ್ಡು ಒಂದು ಭೂತ ಇದ್ದಂಗೆ ಇರುತ್ತೆ. ಅದನ್ನು ನಾವು ಸದ್ಬಳಕೆ ಮಾಡ್ಕೊಳ್ಬೇಕು. ಅದನ್ನು ತಲೆ ಮೇಲೆ ಕೂಡಿಸ್ಕೋಬಾರದು. ಕೂಡಿಸ್ಕೊಂಡ್ರೆ ಮಣ ಭಾರ ಆಗುತ್ತೆ. ಆದ್ದರಿಂದ ಹಣಕ್ಕೆ ಹೆಚ್ಚಿನ ಮಹತ್ವ ಕೊಡಲೇಬಾರದು. ಹಾಗೆ ಏನಾದರೂ ಅದನ್ನೇ ನಾವು ಸರ್ವಸ್ವ ಅಂತ ತಿಳಿದುಕೊಂಡ್ರೆ ಅದು ವಿಷ ಆಗುತ್ತೆ. ನಂತರ ಅದು ತನ್ನ ಪರಿಣಾಮ ಬೀರದೆ ಇರಲಾರದು. ಒಂದು ಸಮಯ ಈ ವಿಷ ಅನ್ನೋದು ಕೇವಲ ದೇಹದ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಈ ಹಣ ಅನ್ನುವಂಥ ವಿಷ ಇದೆಯಲ್ಲ, ಇದು ಮನಸ್ಸು ಹಾಗೂ ದೇಹ ಎರಡರ ಮೇಲೂ ತನ್ನ ಪರಿಣಾಮ ಬೀಳುತ್ತೆ. ಇದರಿಂದ ಮನುಷ್ಯ ಅಸುಖಿ, ಅಸಂತೋಷಿ, ಮಾನಸಿಕ ಸಮಾಧಾನ ಎಲ್ಲ ಕಳ್ಕೊತಾನೆ. ಕೇವಲ ಹಣದಿಂದ ಮನುಷ್ಯ ಸುಖಿ ಆಗುವುದಾಗಿದ್ದರೆ ಇಷ್ಟೆಲ್ಲ ಧನಿಕರು ನಿದ್ದೆ ಮಾತ್ರೆ ಸೇವಿಸ್ತಾ ಇದ್ದೀರಾ? ಸುರಾಪಾನ, ಅಮೂಲ ಪದಾರ್ಥ ತೆಗೆದುಕೊಳ್ತಾ ಇದ್ದೀರಾ? ನಿಜವಾದ ಸುಖ ಪ್ರಾಪ್ತಿಗಾಗಿ ಭಗವಂತನಿಗೆ ಶರಣಾಗಿ ಹೋಗಬೇಕು. ಭಗವಂತ, ಹೇ ಪರಮಾತ್ಮ, ಹೇ ಬಂಧು ಕೃಷ್ಣ, ರಾಮ, ನಿನ್ನ ಹೊರತು ನನಗೆ ಸುಖ ಇಲ್ಲ ಅಂತ ಅನ್ನಿಸ್ಬೇಕು. ಆದರೆ ಆಗ ಮಾತ್ರ ನಮಗೆ ನಿಜವಾದ ಸಮಾಧಾನ ಸಿಗುತ್ತೆ.